ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ನಿರಂತರವಾದ ಅಭ್ಯಾಸ ಹಾಗೂ ಹೊಸ ಹೊಸ ಆಲೋಚನೆಗಳ ಮೂಲಕ ವಿದ್ಯಾರ್ಥಿ ಜೀವನವನ್ನು ಹಸನಾಗಿಸಿಕೊಳ್ಳಬೇಕು ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಹೇಳಿದರು. ಕುಮಟಾ ತಾಲೂಕಿನ ಹೊಳಗದ್ದೆ ನಾಗಮ್ಮ ಪ್ರಕಾಶನದವರು ತಮ್ಮ ಸ್ವಗೃಹದಲ್ಲಿ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್.ಟಿ. ನಾಯ್ಕರು, ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ತಮ್ಮ ಗುರಿ ಸಾಧನೆಯ ಹಾದಿ ಸುಗಮವಾಗುತ್ತದೆ. ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಎಲ್ಲ ಅವಕಾಶಗಳು ನಿಮ್ಮ ಕೈಯಲ್ಲೇ ಇದೆ ಎಂದರು. ಯಾಕೆಂದ್ರೆ ಇವರೆಲ್ಲ ನನ್ನ ತುಂಬಾ ಆತ್ಮೀಯರು. ನೋಡಿದ್ರು ಮಕ್ಕಳೆಲ್ಲ ಒಂದು ಒಳ್ಳೆ ಇವತ್ತು ಪರ್ಸೆಂಟೇಜ್ ತಗೊಂಡು ಒಂದು ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತಂದಿದ್ವಿ ಅಂತ ನನಗೆ ತುಂಬಾ ಸಂತೋಷ ಆಯ್ತು. ಅದರೊಟ್ಟಿಗೆ ಚಿರಂಜೀವಿ ತಂದೆ ಶಿವಾನಂದ, ನಾನು ಕೂಡ ಒಂದು 10 ವರ್ಷದಿಂದ ನೋಡ್ತಾ ಇರುವಂತ ಒಂದು ತಾಲೂಕ್ ಪಂಚಾಯತಿ ಒಡನಾಟದಲ್ಲಿ ನನಗೂ ಕೂಡ ತುಂಬಾ ಸಂತೋಷವಾಯಿತು. ನಿಮ್ಗೆಲ್ಲರೂ ಕೂಡ ನಾಗಮ್ಮನ ಆಶೀರ್ವಾದ ಹಾಗೂ ಸಾಧಿಕಾ ಪರಮೇಶ್ವರ ಆಶೀರ್ವಾದದಿಂದ ನಿಮ್ಗೆಲ್ಲರೂ ಒಳ್ಳೆದಾಗಲಿ ಅಂತ. ದೇವಗಿರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ನಾಯ್ಕ್ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಹಳ್ಳಿಯ ಪರಿಸರದಲ್ಲಿ ಬೆಳೆದ ಮಕ್ಕಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವುದು ಅಪರೂಪದ ಕಾರ್ಯಕ್ರಮವಾಗಿದೆ. ಇದಕ್ಕೆ ಹಣಕ್ಕಿಂತ ಗುಣವೇ ಮುಖ್ಯ ಎಂದು ಪ್ರಕಾಶನವನ್ನು ಅಭಿನಂದಿಸಿದರು. ಒಂದು ಪರಿಸರದಲ್ಲಿ ಬೆಳೆದಂತ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವಂತದ್ದು ಒಂದು ಅಪರೂಪದ ಕಾರ್ಯಕ್ರಮ. ಇದಕ್ಕೆ ಹಣ ಬೇಕಾಗಿಲ್ಲ, ಆದ್ರೆ ಮನಸ್ಸು ಬೇಕು, ಚಿನ್ನದಂತ ಮನಸ್ಸು ಬೇಕು. ಆ ಮನಸ್ಸು ಟಿ.ಆರ್. ನಾಯ್ಕ್ ಸರ್ ಅವರಿಗೆ ಇದೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಸಂದರ್ಭದಲ್ಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಅಧ್ಯಾಪಕ ಅಶೋಕ್ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಯಾದವರು ಹೊರಗಿನ ಆಕರ್ಷಣೆಗೆ ಒಳಗಾಗದೆ ಓದಿನ ಮೂಲಕ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ. ಸತತ ಪರಿಶ್ರಮ, ನಿರಂತರ ಅಭ್ಯಾಸದ ಮೂಲಕ ಮಾಡಿದ ಸಾಧನೆ ಶಾಶ್ವತ. ವಿದ್ಯಾರ್ಥಿಗಳು ದೇಶದ ಸಂಪತ್ತು. ಈ ಸಂಪತ್ತು ಮಾನವೀಯ ಮೌಲ್ಯಗಳಿಂದ ಕೂಡಿದಾಗಲೇ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು. ಎಲ್ಲ ಪ್ರಯತ್ನಗಳು ಹೋಮ ನಿಮ್ಗೆ ಗೊತ್ತಿದೆ, ದೀಪ ಹಚ್ಚಿಟ್ಟಾಗ ಹುಳುಗಳು ಅದರ ಸುತ್ತಲೂ 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 ತಿರುಗಿ ಆಕರ್ಷಣೆಯಾಗಿ ನಂತರ ಆ ದೀಪದಲ್ಲೇ ಬಿದ್ದು ಸುಟ್ಟೋಗ್ಬಿಡ್ತದೆ, ತನ್ನನ್ನೇ ತಾನು ನಾಶ ಮಾಡ್ಕೊಳ್ತದೆ. ಈ ಆಕರ್ಷಣೆಗಳು, ಹೊರಗಿನ ಆಕರ್ಷಣೆಗಳು ಸಹ ಹಾಗೆ ಹೊರಗಿನಿಂದ ಚಂದ ಕಾಣ್ತದೆ, ನಾವು ಹತ್ತಿರ ಹೋದ ಹಾಗೆ ಅದು ನಮ್ಮನ್ನೇ ಬಲಿ ತೆಗೆದುಕೊಳ್ತದೆ. ಅದಕ್ಕಾಗಿ ನಾನು ನಿಮಗೆ ವೇದಿಕೆಯಲ್ಲಿ ಕುಮಟಾ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಪ್ರಮೋದ್ ನಾಯ್ಕ್, ಹೊನ್ನಾವರ ಘಟಕದ ಅಧ್ಯಕ್ಷ ಎಸ್.ಎಚ್. ಗೌಡ, ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೇಶ್ ನಾಯ್ಕ್, ಕೊಂಕಣ ಪ್ರೌಢಶಾಲೆಯ ಪ್ರಾಧ್ಯಾಪಕ ಸುರೇಶ್ ಹೆಗಡೆ, ಜನತಾ ವಿದ್ಯಾಲಯದ ದೈಹಿಕ ಶಿಕ್ಷಕ ಯೋಗೇಶ್ ಪಟಗಾರ್ ವಿದ್ಯಾರ್ಥಿಗಳನ್ನ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ಚಿರಂಜೀವಿ ಶಿವಾನಂದ ನಾಯ್ಕರವರನ್ನ ಪ್ರಕಾಶನದ ನಾಗಮ್ಮ ನಾಯ್ಕ್ ಸನ್ಮಾನಿಸಿದರು. ಧಾರೇಶ್ವರದ ಜನತಾ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಭೂಮಿಕಾ ಗಣಪತಿ ಮುಕ್ರಿ, ಮೇಘನಾ ಕೃಷ್ಣ ಹರಿಕಾಂತ, ವರ್ಷಾ ಮೋಹನ್ ದೇಶಭಂಡಾರಿ ಇವರನ್ನ ಗೌರವಿಸಲಾಯಿತು. ನಾಗಮ್ಮ ಪ್ರಕಾಶನದ ಪಿ.ಆರ್. ನಾಯ್ಕ್ ಸ್ವಾಗತಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.